ಹಲೋ ಗಾಯ್ಸ್, ಇವತ್ತು ಹಾಫ್ ಡೇ ಇದ್ದಿದ್ದರಿಂದ ನಾನು ಸ್ಕೂಲ್ ಮುಗಿಸ್ಕೊಂಡು ಎಲ್ಲೋ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ. ಸೊ ನಾನು ನಮ್ಮ ಸ್ಕೂಲ್ ನಿಯರ್ ಎಲ್ಚನಹಳ್ಳಿ ಮೆಟ್ರೋ ಇದೆ. ಸೊ ಸ್ಕೂಲ್ ಮುಗಿಸ್ಕೊಂಡು ಎಲ್ಚನಹಳ್ಳಿ ಮೆಟ್ರೋ ಬಂದು ಸೊ ಮೆಟ್ರೋ ಅಲ್ಲಿ ಟಿಕೆಟ್ ತೊಗೊಂಡು ತುಂಬ ದಿನ ಆಗಿತ್ತು ಮೆಟ್ರೋ ಅಲ್ಲಿ ಹೋಗಿ. ಸೊ ಹೋಗ್ತಾ ಇದ್ದೀನಿ, ಎಲ್ಲಿ ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಸೊ ಮೆಟ್ರೋ ಬಂತು ಆ್ಯಂಡ್ ನಾನಿವಾಗ ಬಂದಿರೋದು ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಜಯನಗರಿಗೆ. ಸೊ ಜಯನಗರಿಗೆ ಬಂದರೆ ನಿಮಗೆ ಏನು ಸಿಗಲ್ಲ ಹೇಳಿ, ಎಲ್ಲ ರೀತಿ ಐಟಮ್ಸ್ ಇಲ್ಲಿ ಸಿಗುತ್ತೆ. ಸೊ ತುಂಬ ದಿನ ಆಗಿತ್ತು, ಏನೂ ಪರ್ಚೇಸ್ ಕೂಡ ಮಾಡಿರಲಿಲ್ಲ. ಆ್ಯಂಡ್ ಆ್ಯಕ್ಚುಲಿ ನನ್ನ ಫ್ರೆಂಡ್ನ ಕರೆದೆ, ಅವಳು ಸ್ವಲ್ಪ ಬ್ಯುಸಿ ಇದ್ಲು. ಅವಳು ಕರೆದಾಗ ನಾನು ಕೂಡ ಬ್ಯುಸಿ ಇದ್ದೆ, ಹೋಗೋಕ್ಕಾಗಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸರಿ ನಾವು ವರ್ಕ್ ಮಾಡ್ತಿದ್ದಾಗ, ಫ್ಯಾಮಿಲಿ ಇದ್ದಾಗ ಎಲ್ಲ ಟೈಮಲ್ಲೂ ಅಡ್ಜಸ್ಟ್ ಆಗೋಲ್ಲ. ಸೊ ಹಾಗಾಗಿ ಇವತ್ತು ನಾನು ಒಬ್ಬಳೇ ಹೋದಿದ್ದೆ. ಬಟ್ ಒಬ್ಬಳೇ ಹೋಗೋದ್ರಲ್ಲೂ ಒಂಥರ ಮಜಾ ಇರುತ್ತೆ. ಆ್ಯಂಡ್ ನಾನು ಹೋಗಿದ್ದೆ ಮಧ್ಯಾಹ್ನ ಆಗಿತ್ತು. ಸೊ ಅಲ್ಲೇ ಮಶ್ರೂಮ್ ರೈಸ್ ತಿಂದ್ಕೊಂಡು ನೆಕ್ಸ್ಟ್ ನಾನು ಶಾಪಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಕಡಲೆಕಾಯಿ, ಅದರಲ್ಲೂ ಬೇಯಿಸಿರೋ ಕಡಲೆಕಾಯಿ ಅಂದರೆ ಸಿಕ್ಕಾಬಡೆ ಇಷ್ಟ. ಸೊ ಅದನ್ನಂತೂ ಮಿಸ್ ಮಾಡೋಕ್ಕೆ ಆಗೋಲ್ಲ. ಸೊ ಕಡಲೆಕಾಯಿ ತಿನ್ಕೊತಾನೆ ಶಾಪಿಂಗ್ ಮಾಡಿದೆ. ಸೊ ಆಲ್ಮೋಸ್ಟ್ ಒಂದು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಬಂದಿದ್ದು ಹೆಲ್ತ್ ಆ್ಯಂಡ್ ಗ್ಲೋಗೆ. ಸೊ ಹೆಲ್ತ್ ಆ್ಯಂಡ್ ಗ್ಲೋಗೆ ಏನಕ್ಕೆ ಬಂದೆ ಅಂದರೆ, ನಾನು ಆಲ್ಮೋಸ್ಟ್ 1 ಇಯರ್ ಆಯಿತು ಲಿಪ್ಸ್ಟಿಕ್ ಎಲ್ಲ ಪರ್ಚೇಸ್ ಮಾಡಿ. ಸೊ 1 ಇಯರ್ ತನಕ ಚೆನ್ನಾಗಿ ಯೂಸ್ ಮಾಡಿ ಸೊ ಖಾಲಿಯಾಗಿತ್ತು. ಹಾಗಾಗಿ ಲಿಪ್ಸ್ಟಿಕ್ ತೊಗೋಬೇಕಿತ್ತು ಅಂತಲೇ ನಾನು ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗಿದ್ದು. ಸೊ ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ನಿಮಗೆ ಯಾವ ಬ್ರ್ಯಾಂಡ್ ಬೇಕು ಎಲ್ಲ ಬ್ರ್ಯಾಂಡು ಇರುತ್ತೆ. ಸೊ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇರೋದು ಮೆಬಿಲಿನ್ ಪ್ರಾಡಕ್ಟ್ಸು, ಅದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಹಾಗಾಗಿ ಅದರಲ್ಲೇ ತೊಗೊಂಡೆ. ಆ್ಯಂಡ್ ಏನೋ ಆಫರ್ ಕೂಡ ಇದೆ, ನಾನು ವಿಡಿಯೋ ಎಂಡಲ್ಲಿ ಆಫರ್ ಕೂಡ ನಿಮಗೆ ತಿಳಿಸಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಏನೆಲ್ಲ ಪರ್ಚೇಸ್ ಮಾಡಿದೆ, ಎಷ್ಟು ಕಡಿಮೆ ಪ್ರೈಸ್ ಇತ್ತು. ಆ್ಯಂಡ್ ಎಸ್ಪೆಷಲಿ ಮೆಬಿಲಿನ್ ಪ್ರಾಡಕ್ಟ್ಸಿಗೆ ಒಂದು ಆಫರ್ ಇದೆ. ಸೊ ನಿಜವಾಗ್ಲೂ ತುಂಬ ವರ್ತ್ ಇದೆ. ಸೊ ಅದೆಲ್ಲ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ನೀವು ಕಂಪ್ಲೀಟಾಗಿ ನೋಡಲೇಬೇಕು. ಎಲ್ಲ ಪರ್ಚೇಸ್ ಮಾಡಿದ್ಮೇಲೆ ನಾನು ಗೋಬಿ ತಿನ್ಕೊಂಡು ಮನೆ ಕಡೆ ಬಂದೆ. ಸೊ ಮನೆಗೆ ಬಂದಿದ್ದೆ, ಏನೆಲ್ಲ ತೊಗೊಂಡಿದ್ದೆ ಅಂತ ನಿಮಗೂ ಕೂಡ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಜಯನಗರ. ಸೊ ಜಯನಗರ ಅಂದರೆ ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಯಾವ ವೆರೈಟಿ ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು, ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಸೊ ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ನಾನು ಆ್ಯಕ್ಚುಲಿ 1 ಬೈ 1 ಎಲ್ಲ ತೋರಿಸ್ತೀನಿ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ಸೊ ಈ ಒಂದು ಸ್ಟ್ರಗ್ನ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂದರೆ, ಜಸ್ಟ್ ಜಯನಗರ ಒಂದು ಬಸ್ ಸ್ಟಾಪ್ ಇದೆ ಅಲ್ಲ, ಸೊ ಬಸ್ ಸ್ಟಾಪಿಂದ ಅಪೋಸಿಟ್ ಒಂದು ಶಾಪ್ ಇದೆ. ಸೊ ಆ ಶಾಪಲ್ಲಿ ಪರ್ಚೇಸ್ ಮಾಡಿದೆ. ಸೊ ಈ ಥರ ಒಂದು ಸ್ಟ್ರಗ್ಗನ್ನು ನಾನು ತೊಗೋಬೇಕಂತ ತುಂಬ ದಿನ ಅಂದ್ಕೊಂಡಿದ್ದೆ, ಬಟ್ ತೊಗೊಂಡಿರಲಿಲ್ಲ. ಹಾಗಾಗಿ ಇವತ್ತು ತೊಗೊಬೇಕಂತ ತೊಗೊಂಡೆ. ಸೊ ಬ್ಯಾಕ್ ಸೈಡ್ ಈ ಥರ ಸ್ಟ್ರಾಪ್ ಇದೆ. ಆ್ಯಂಡ್ ಇದು ಒಂದು ಲಾಂಗ್ ಸ್ಟ್ರಗ್ಗು. ಸೊ ಇಷ್ಟು ಲಾಂಗ್ ಇರುತ್ತೆ ಇದು ಸ್ಟ್ರಗ್ಗು. ಸೊ ಈ ಸ್ಟ್ರಗ್ಗು ನಿಜವಾಗ್ಲೂ ಡೆಫಿನೆಟಾಗಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಈ ಸ್ಟ್ರಗ್ಗು ನನಗೂ ಕೂಡ ಇಷ್ಟ ಆಯಿತು, ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಡೈಲಿ ವೇರ್ ಪ್ಯಾಂಟ್ಸು. ಸೊ ಡೈಲಿ ವೇರ್ ಪ್ಯಾಂಟ್ಸ್ ಬಂದು ಸೊ ಪ್ರೈಸಸ್ಸು ಆ್ಯಂಡ್ ಶಾಪ್ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಕೊಡ್ತೀನಿ. ಸೊ ಪ್ಯಾಂಟ್ ನಿಜವಾಗ್ಲೂ ತುಂಬಾ ಸಾಫ್ಟಾಗಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಕಾಟನ್ ಇದು. ಸೊ ಕಾಟನಲ್ಲಿ ಈ ಥರ ಸಾಫ್ಟ್ ಸಿಕ್ಕಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ 2 ಪ್ಯಾಂಟ್ಸ್ನ ಇದು 3/4 ಪ್ಯಾಂಟು. ಈ 2 ಪಾಯಿಂಟ್ನ ನಾನು ಡೈಲಿ ವೇರ್ಗೆ ಅಂತ ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಅಂದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಒಂದು ಡೈಲಿ ವೇರ್ ಟೀ ಶರ್ಟ್ಸು. ಸೊ ನಿಜವಾಗ್ಲೂ ಫ್ಯಾಬ್ರಿಕ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿದೆ. ನೀವು ಅಂಗಡಿಗೆ ಹೋದರೆ ಇದನ್ನು ಮೋರ್ ದ್ಯಾನ್ 300 ಅಂತೂ ಹೇಳೇ ಹೇಳ್ತಾರೆ. ಸೊ ತುಂಬಾ ಚೆನ್ನಾಗಿದೆ. ಈ ಒಂದು 2 ಟೀ ಶರ್ಟ್ಸ್ನ ತೊಗೊಂಡೆ. ಸೊ ಈ 2 ಟೀ ಶರ್ಟ್ಸ್ನ ಒಂದೇ ಕಡೆ ತೊಗೊಂಡಿದ್ದು ನಾನು. ಸೊ ಅವರು ನನಗೆ 130ಗೆ ಹಾಕ್ಕೊಟ್ರು. ಸೊ ನಿಜವಾಗ್ಲೂ ವರ್ತ್ ಇದೆ, ತುಂಬಾ ಚೆನ್ನಾಗಿದೆ, ಕಾಟನ್ ಆ್ಯಂಡ್ ಸಾಫ್ಟಿ. ಆ್ಯಂಡ್ ಈ ಒಂದು ಟೀ ಶರ್ಟು ನಾನು ಬೇರೆ ಕಡೆ ತೊಗೊಂಡಿದ್ದು. ಆ್ಯಕ್ಚುಲಿ ಇದು ಜಸ್ಟ್ 50 ರುಪೀಸ್. ಆ್ಯಂಡ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಸಾಫ್ಟ್ ಮೆಟೀರಿಯಲ್ ಇದು. ಸೊ ಜಸ್ಟ್ ಅಂದರೆ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಎಲ್ಲನೂ 50-100 ರುಪೀಸ್ಗೆ ಮಾರ್ತಾಯಿದ್ರು. ಸೊ ನಾನು 50 ರುಪೀಸ್ ಎಲ್ಲೋ ಹೋಗುತ್ತೆ ಬರುತ್ತೆ ಅಂದ್ಬಿಟ್ಟು ಈ ಟಿ ಶರ್ಟ್ನ ಎತ್ಕೊಂಡೆ. ಬಟ್ ಮನೆಗೆ ಬಂದಿದ್ಮೇಲೆ ನೋಡಿದೆ ಗಾಯ್ಸ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೊ ಸಕ್ಕತ್ತಾಗಿದೆ ಈ ಟಿ ಶರ್ಟ್. ನಂಗೆ ಸಿಕ್ಕಾಪಟ್ಟೆ ಆ ಟಿ ಶರ್ಟ್ಸ್ಗಿಂತ ಇದೇ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ನಾನು ಹಸ್ಬೆಂಡಿಗೆ ಅಂತ ಒಂದು 2 ಶಾರ್ಟ್ಸ್ನ ತೊಗೊಂಡೆ. ಸೊ ಯೂಸ್ವಲಿ ನಾನು ಏನೇ ತೊಗೊಳಕ್ಕೆ ನನಗೆ ಅಂತ ಹೋದ್ರೂ ಹಸ್ಬೆಂಡಿಗೆ ಏನಾದರೂ ಒಂದು ಬೈ ಮಾಡೇ ಮಾಡ್ತೀನಿ. ಸೊ ಅವ್ರಿಗೂ ಶಾರ್ಟ್ಸ್ ಬೇಕಿತ್ತು ಅಂತ ಹೇಳಿದರು. ಹಾಗಾಗಿ ಈ ಒಂದು 2 ಶಾರ್ಟ್ಸ್ ತೊಗೊಂಡೆ. ಸೊ ಶಾರ್ಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಆ್ಯಂಡ್ ನೆಕ್ಸ್ಟ್ ನಾನು ಒಂದು ಸ್ಟ್ರಗ್ ತೊಗೊಂಡೆ, ಮೀನ್ಸ್ ಇದು ಜಸ್ಟ್ 50 ರುಪೀಸ್ ನಿಮಗೆ. ಸೊ ವೈಟ್ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಕ್ಯಾಪ್ ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ನಿಜವಾಗ್ಲೂ ತುಂಬಾ ಟ್ರೆಂಡಿ ಆಗಿದೆ. ಜಸ್ಟ್ 100 ರುಪೀಸ್ಗೆ. ಇದು ನನ್ನ ಮಗನಿಗೆ ಅಂತ ತೊಗೊಂಡಿದ್ದು. ತುಂಬಾ ಚೆನ್ನಾಗಿತ್ತು. ಸೊ ನಾವಿವಾಗ ಹಾಗೆ ಅಲ್ವಾ, ನಮಗೆ ಅಂತ ತೊಗೊಳಕ್ಕೆ ಹೋದ್ರೂ ಏನಾದರೂ ಒಂದು ಪಾಪುಗೆ ಹಸ್ಬೆಂಡ್ಗೆ ತಂದೇ ತರ್ತೀವಿ. ಇದು ಯಾರೆಲ್ಲ ನೀವು ತಂದಿರ್ತೀರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಟ್ ಹಸ್ಬೆಂಡ್ ಎಲ್ಲ ಹೋದ್ರೂ ನಮಗಂತ ಏನೂ ತರಲ್ಲ, ನಾವು ಹೇಳಿ ತರಿಸ್ಬೇಕು. ಅದೇನೋ ಗೊತ್ತಿಲ್ಲ, ಅದು ಮೆನ್ಸ್ ಕ್ಯಾರೆಕ್ಟರ್ ಅಥವಾ ಅವ್ರು ಇರೋದೇ ಹಾಗೆ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಚೇಂಜ್ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕು, ಮಾಡೋಣ. ಆ್ಯಂಡ್ ನೆಕ್ಸ್ಟ್ ನಾನು ಒಂದು ಸ್ಟಿಕ್ಕರ್ ಕೂಡ ತೊಗೊಂಡೆ. ಸೊ ಯೂಶ್ವಲಿ ಸ್ಟಿಕ್ಕರು ಇಯರಿಂಗ್ಸ್ ಎಲ್ಲ ಲಾಸ್ಟ್ ಟೈಮ್ ಹೋಗಿದ್ದಾಗ ತುಂಬಾ ತಂದಿದೆ, ಹಾಗಾಗಿ ಈ ಸರಿ ಅದನ್ನು ಜಾಸ್ತಿ ತೊಗೊಂಡಿಲ್ಲ. ಸೊ ಈ ಸ್ಟಿಕ್ಕರ್ನ ತೊಗೊಂಡೆ. ಆ್ಯಂಡ್ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಕ್ಲಿಪ್ ಟೈಪ್ ಇದೆ ಇದು. ಸೊ ಇದನ್ನ ಕ್ಲಿಪ್ ಹಾಕಿ ಹೀಗೆ ಬಿಟ್ಟರೆ ಬ್ಯಾಕ್ ಸೈಡ್ ಈ ಥರ ಕುತ್ಕೊಳ್ಳುತ್ತೆ ನಿಮ್ಮದು ಹೇರ್ ಸ್ಟೈಲು. ತುಂಬಾ ಚೆನ್ನಾಗಿ ಟ್ರೆಂಡಿ ಆಗಿದೆ. ಸೊ ಈ ಥರ ಇವಾಗ ಇದು ತುಂಬಾ ಟ್ರೆಂಡಿ ಇದೆ. ಸೊ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡಿದೆ. ಆ್ಯಂಡ್ ನೆಕ್ಸ್ಟು ಯೂಶ್ವಲಿ ನನ್ನ ಹತ್ರ ತುಂಬ ರಿಬ್ಬನ್ಸ್ ಇದೆ, ಬಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬಾ ಹೋಲ್ಡ್ ಆಗಿಬಿಟ್ಟಿತ್ತು, ತುಂಬ ದಿನ ಆಗಿತ್ತು ತೊಗೊಂಡು. ಸೊ ಹಾಗಾಗಿ ತೊಗೊಂಡೆ. ಸೊ ಇದು ಸ್ವಲ್ಪ ತುಂಬ ಕ್ವಾಲಿಟಿಯಾಗಿದೆ, ಬಟ್ ಪ್ರೈಸ್ ಬಂದು 20 ರುಪೀಸ್. ಯೂಶ್ವಲಿ 10 ರುಪೀಸ್ದು ಸಿಗುತ್ತೆ, ಬಟ್ ಇಷ್ಟೊಂದು ನಿಮಗೆ ಫ್ರಿಲ್ಸ್ ಸಿಗಲ್ಲ ಆ್ಯಂಡ್ ಕ್ವಾಲಿಟಿನೂ ಇಷ್ಟೊಂದು ಇರಲ್ಲ. ಹಾಗಾಗಿ ನಾನು ಲಾಂಗ್ ಟೈಮ್ಗೆ ಯೂಸ್ ಮಾಡ್ತಾ ಇರೋದ್ರಿಂದ 20 ರುಪೀಸ್ನ ಪರ್ಚೇಸ್ ಮಾಡಿದೆ. ಸೊ ನೆಕ್ಸ್ಟ್ ನಾನು ಹೋಗಿದ್ದು ಹೆಲ್ತ್ ಆ್ಯಂಡ್ ಗ್ಲೋಗೆ. ಸೊ ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ನಾನು ಯೂಶ್ವಲಿ ನನ್ನ ಮ್ಯಾರೇಜ್ ಟೈಮಿಂದ ನನಗೆ ಮೆಬಿಲಿನ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಮೆಬಿಲಿನಲ್ಲಿ ನಿಜವಾಗ್ಲೂ ಇವಾಗ ತುಂಬ ಒಳ್ಳೆ ಆಫರ್ ಇದೆ. ಯಾರು ಮಿಸ್ ಮಾಡ್ಕೊಬೇಡಿ. ಯಾರೆಲ್ಲ ಮೆಬಿಲಿನ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಪ್ಲೀಸ್ ಹೋಗಿ ಒಂದ್ಸರಿ ಟ್ರೈ ಮಾಡಿ. ಸೊ 2 ಪ್ರಾಡಕ್ಟ್ಸ್ನ ನೀವು ತೊಗೊಂಡ್ರಿ ಅಂದರೆ 1 ಪ್ರಾಡಕ್ಟ್ ನಿಮಗೆ ಫ್ರೀಯಾಗಿ ಸಿಗ್ತಿದೆ. ಸೊ ನಿಜವಾಗ್ಲೂ ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಲಿಪ್ಸ್ಟಿಕ್ಗಳನ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಲಿಪ್ಸ್ಟಿಕ್ಸ್ ತೊಗೊಂಡೆ. ಸೊ 2 ಲಿಪ್ಸ್ಟಿಕ್ ತೊಗೊಂಡಿದ್ದಕ್ಕೆ 1 ಕಾಂಪ್ಯಾಕ್ಟ್ ಪೌಡರ್ ಫ್ರೀ ಸಿಕ್ತು. ಆ್ಯಂಡ್ 1 ಮೋರ್ ಲಿಪ್ಸ್ಟಿಕ್ ತೊಗೊಂಡೆ. ಆ್ಯಂಡ್ ಒಂದು ಐಲೈನರ್ ಕೂಡ ಬೇಕಿತ್ತು. ಸೊ ಐಲೈನರು ಮತ್ತು 1 ಮೋರ್ ಲಿಪ್ಸ್ಟಿಕ್ ತೊಗೊಂಡಿದ್ದಕ್ಕೆ ನನಗೆ ಒಂದು ಕಾಜಲ್ ಕೂಡ ಫ್ರೀಯಾಗಿ ಸಿಕ್ತು. ಆ್ಯಂಡ್ ಮೆಬಿಲಿನ್ ಪ್ರಾಡಕ್ಟ್ಸ್ ಅಂತೂ ನೀವು ಏನೇ ಅಮೌಂಟ್ ಪೇ ಮಾಡಿರ್ಬೋದು ಎಕ್ಸ್ಟ್ರಾ, ಬಟ್ ವರ್ತ್ ಅಂತಲೇ ಹೇಳ್ಬೋದು. ನಾನು ಯೂಸ್ ಮಾಡಿದ್ದೀನಿ 3 ಇಯರ್ಸಿಂದ, ತುಂಬಾ ವರ್ತ್ ಇದೆ. ಆ್ಯಂಡ್ ಲಿಪ್ಸ್ಟಿಕ್ಸ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿದೆ. ಈ ಶೇಡ್ಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ ನಾನು. ಸೊ ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ಶೇಡ್ ತೊಗೊಂಡೆ ಏನು ಅಂತ. ಸೊ ಈ ಲಿಪ್ಸ್ಟಿಕ್ಸ್ ಅಂತೂ ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಆ್ಯಂಡ್ ಕಲರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಾಜಲ್ ಕೂಡ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಈವನ್ ಕಾಂಪ್ಯಾಕ್ಟ್ ಪೌಡರ್ ಅಷ್ಟೇ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಸೊ ಬೈ 2 get 1 ಆಫರ್ ಇದೆ. ಯಾರು ಈ ಆಫರ್ನ ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳ್ತೀನಿ. ಸೊ ನಿಜವಾಗ್ಲೂ ತುಂಬಾ ವರ್ತಿ ಆಫರ್ ಅಂತಲೇ ಹೇಳ್ಬೋದು. ಸೊ ನಾನು ಪರ್ಚೇಸ್ ಮಾಡಿ ಬಂದೆ, ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ಹೋಗಿದ್ದು ಸ್ವಪ್ನ ಬುಕ್ ಹೌಸ್ಗೆ. ಸೊ ನಾನು ಜಯನಗರ ಯಾವಾಗಾದ್ರೂ ಸ್ವಪ್ನ ಬುಕ್ ಹೌಸ್ ಮಿಸ್ ಮಾಡಲ್ಲ. ಸೊ ನನಗೆ ಅದೊಂಥರ ಎಮೋಷನ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ಬುಕ್ ಶಾಪಿಂಗ್ ಮಾಡೋದಂದರೆ ಸಿಕ್ಕಾಬಡೆ ಇಷ್ಟ. ಆ್ಯಂಡ್ ಆ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬಾ ಒಂದು ನನಗೆ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸ್ವಪ್ನ ಬುಕ್ ಹೌಸ್ ಜಯನಗರ್. ಸೊ ನಾನು ನೆಕ್ಸ್ಟ್ ಇವಾಗ ಕ್ರಿಸ್ ಕಾಲ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಒನ್ ನೆಕ್ಸ್ಟ್ HSTR GPSTR ಎಲ್ಲ ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಈ CET ಬರಿತಾ ಇರೋದು. ಲಾಸ್ಟ್ ಟೈಮ್ ನಾನು ಟೆಟ್ ಆಗಿರಲಿಲ್ಲ. ಸೊ ಈ ಸರಿ ಹೇಗಾದರೂ ಮಾಡಿ ನಾನು ಕ್ಲಿಯರ್ ಮಾಡಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು HSTR ಮತ್ತು GSTRದು GPSTRದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ HSTRದು ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಬುಕ್ಸ್ ತೊಗೊಂಡು ಬಂದಿದ್ದೀನಿ ಒಂದೊಂದು. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಒಂದು 500, ಒಂದು 590 ರುಪೀಸ್. ಸೊ ಈ 2 ಬುಕ್ ಓದಿದ್ರೆ ಸಾಕಾ? ಖಂಡಿತ ಇಲ್ಲ. ನಾನು ಒನ್ ಮೋರ್ ವಿಡಿಯೋ ಮಾಡ್ತೀನಿ ನಾನು ಹೇಗೆ ಸ್ಟಡಿ ಮಾಡ್ತಾಯಿದ್ದೀನಿ ಅಂತ. ಸೊ ಆ್ಯಕ್ಚುಲಿ ನೀವು ಡೀಟೇಲ್ ಓದಬೇಕು. ಯಾಕೆಂದರೆ ಸೊ ಇದೂ ಕೂಡ ನಿಮಗೆ ಡಿಸ್ಕ್ರಿಪ್ಟಿವ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಡಿಸ್ಕ್ರಿಪ್ಟಿವ್ ಅಂದರೆ ನೀವು ಏನೋ ಒಂದು ಕ್ಲಿಕ್ ಮಾಡಿ ಬರೋಕ್ಕಾಗಲ್ಲ. ಸೊ ರೈಟಿಂಗ್ ತುಂಬಾ ಚೆನ್ನಾಗಿರಬೇಕು ಅಂದರೆ ನೀವು ಬೇಸಿಕ್ಕಿಂದ ಎಲ್ಲನೂ ಕ್ಲಿಯರಾಗಿ ಓದಿರಬೇಕು. ಇದು ಆಫ್ಟರ್ ದಟ್ ರಿವಿಷನಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಸಜೆಷನ್. ಹಾಗಾಗಿ ನಾನು ಈ 2 ಬುಕ್ನ ಪರ್ಚೇಸ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಒಂದು ಮ್ಯಾಗ್ಝಿನ್ ಕೂಡ ತೊಗೊಂಡು ಬಂದೆ. ಸೊ ನನಗೆ ಸ್ಪರ್ಧಾ ಅರಿವು ಕನ್ನಡದಲ್ಲಿ ಬರುತ್ತೆ, ಮತ್ತು ಇಂಗ್ಲೀಷಲ್ಲಿ ಕೇರ್ ಇಂಡಿಯಾ ಅಂತ ಬರುತ್ತೆ. ಸೊ ಈ ಒಂದು ಮ್ಯಾಗ್ಝಿನ್ ನನಗೆ ಸಿಕ್ಕಾಬಡೆ ಇಷ್ಟ. ಇದು ಒಂದು ತುಂಬಾ ಚೆನ್ನಾಗಿರುತ್ತೆ, ವರ್ತಿ ಮ್ಯಾಗ್ಝಿನ್ ಅಂತಲೇ ಹೇಳ್ಬೋದು. ಸೊ ಈ ಮ್ಯಾಗ್ಝಿನ್ನ ನಾನು ಲಾಸ್ಟ್ ಇಯರು ಕೂಡ ಯೂಸ್ ಮಾಡಿದ್ದೆ. ತುಂಬ ಡೀಟೇಲ್ಡಾಗಿ ಕೊಟ್ಟಿರ್ತಾರೆ. ಆ್ಯಂಡ್ ಒಂದು ಎಕ್ಸ್ಟ್ರಾ ನೋಟು ಕೂಡ ಕೊಟ್ಟಿರ್ತಾರೆ. ಸೊ ಈ ಟೈಮು ಪಾರ್ಟ್ಸ್ ಕೊಟ್ಟಿದ್ದಾರೆ. 6th ಎಡಿಷನ್ನು ಪಾರ್ಟ್ 2 ಕಾನ್ಸ್ಟಿಟ್ಯೂಷನ್ದು
ಪಾರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಕೂಡ ಮಿನಿ ಬುಕ್ ಹೆಲ್ಪ್ ಆಗುತ್ತೆ ನಿಮಗೆ ನಿಜವಾಗ್ಲೂ. ಸೊ ಯಾರೆಲ್ಲ ಕನ್ನಡ ಓದಬೇಕು ಅಂದ್ಕೊಂಡಿದ್ದೀರಾ, ಸ್ಪರ್ಧಾ ಅರಿವುನ ಯೂಸ್ ಮಾಡ್ಬೋದು. ಇಂಗ್ಲೀಷಲ್ಲಿ ಓದೋರು ಕೇರ್ ಇಂಡಿಯಾ ಯೂಸ್ ಮಾಡ್ಬೋದು. ತುಂಬಾ ಗುಡ್ ಬುಕ್ ಅಂತ ಹೇಳ್ತೀನಿ ಕರೆಂಟ್ ಅಫೇರ್ಸಿಗೆ. ಸೊ ಲಾಸ್ಟ್ ಕರೆಂಟ್ ಅಫೇರ್ಸ್ ಎಲ್ಲ ವಿಡಿಯೋ ನೋಡಿ ರೆಫರ್ ಮಾಡೋಣ. ಈ ಮಂತಿಂದ ಮ್ಯಾಗ್ಝಿನ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಜುಲೈ ಮಂತದ್ದು ನಾನು ತೊಗೊಂಬಂದೆ. ಸೊ ನೆಕ್ಸ್ಟ್ ಮಂತಿಂದ ಮ್ಯಾಗ್ಝಿನ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾನು ಪರ್ಚೇಸ್ ಮಾಡಿದ್ದು ಒನ್ ಮೋರ್ ಟಾಪ್ ಬಂದು, ಸೊ ಇದು ಟ್ರೈ ಮಾಡಿದ್ದೆ, ಹಾಗಾಗಿ ಇದಾಗಿದೆ. ಸೊ ಈ ಒಂದು ಟಾಪು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡಿದ್ದೆ. ಸೊ 400-500 ಇತ್ತು. ಸೊ ಬಟ್ ಜಸ್ಟ್ 200 ರುಪೀಸ್ಗೆ ನಿಮಗೆ ಸಿಗ್ತಿದೆ. ಸೊ ಜಯನಗರ್ ಆಲ್ಮೋಸ್ಟ್ ಎಲ್ಲ ಶಾಪಲ್ಲೂ ಈ ಥರ ಟಾಪ್ಸ್ ಇಟ್ಟಿದ್ದಾರೆ. ಸೊ ಖಂಡಿತ ನೀವು ಬೈ ಮಾಡ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್ಲು. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಸ್ಲೀವ್ಲೆಸ್ ವರ್ತಿ ಆ್ಯಂಡ್ ಇದೊಂದು ಶಾರ್ಟ್ ಕುರ್ತಾ ಇವಾಗ ಟ್ರೆಂಡಿಂಗ್ ಇರೋದ್ರಿಂದ ಈ ಒಂದು ಕುರ್ತಾನ ನೀವು ಪರ್ಚೇಸ್ ಮಾಡಿದರೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಈ ಕುರ್ತಾ ನನಗೆ ತುಂಬಾ ಇಷ್ಟ ಆಯಿತು. ಪ್ರೈಸ್ ಬಂದು ಜಸ್ಟ್ 200 ರುಪೀಸ್ ಇದೆ. ಆ್ಯಂಡ್ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಬಂದು, ಸೊ ಈ ಟಾಪ್ನ ಆ್ಯಕ್ಚುಲಿ ನಾನು ಮಿಂತ್ರಾದಲ್ಲಿ ಕಾರ್ಟಿಗಾಗಿ ಇಟ್ಟಿದ್ದೆ. ಸೊ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೆ ನಾನು ಎಲ್ಲ ಡ್ರೆಸ್ಸನ್ನು ರೋಡ್ ಸೈಡಲ್ಲೇ ಬೈ ಮಾಡ್ತೀನಿ ಅಂತಲ್ಲ, ಒಂದು ಶಾಪ್ ಒಳಗಡೆ ಹೋದೆ. ಸೊ ಆ ಶಾಪಲ್ಲಿ ಈ ಒಂದು ಟಾಪ್ನ ಹಾಕಿದ್ರು. ಸೊ ಈ ಟಾಪ್ನ ಹೇಗೂ ಕಾರ್ಟ್ಗೆ ಹಾಕಿದೆ. ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಇದೆ ನೋಡಿದೆ. ಸೊ 100 ರುಪೀಸ್ ಡಿಫ್ರೆನ್ಸ್ ಇತ್ತು. ಅಲ್ಲಿ 500 ಇತ್ತು, ಇಲ್ಲಿ 400 ಇತ್ತು. ಸೊ 100 ರುಪೀಸ್ ಡಿಫ್ರೆನ್ಸ್ ಇದೆ ಅಲ್ಲ, ಹೇಗೂ ತೊಗೋಬೇಕು ಅಂದ್ಕೊಂಡಿದ್ದೆ ಅಂತ ತೊಗೊಂಬಂದೆ. ಸೊ ಈ ಟಾಪು ತುಂಬಾ ಚೆನ್ನಾಗಿದೆ. 400 ರುಪೀಸ್ ಆ್ಯಂಡ್ ಲೆನಿನ್ ಕಾಟನ್. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಒನ್ ಮೋರ್ ಪ್ಯಾಂಟ್. ಸೊ ನನ್ನ ಹತ್ರ ಈ ಥರ ಬ್ಲ್ಯಾಕ್ ಪ್ಯಾಂಟ್ ಇದೆ. ಯೂಶ್ವಲಿ ಯಾವಾಗಲೂ ನಾನು ಅದನ್ನೇ ಹಾಕ್ತಾ ಇರ್ತೀನಿ. ಸೊ ಬಾಯ್ಸ್ ಯಾವಾಗೂ ಒಂದೇ ಪ್ಯಾಂಟ್ ಹಾಕ್ತಿರ್ತಾರಲ್ಲ ಆ ಥರ. ಸೊ ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಸೊ ಒಂದು ಕಲರ್ ಎಕ್ಸ್ಟ್ರಾ ಇರಲಿ ಅಂತ ಈ ಪ್ಯಾಂಟ್ನ ತೊಗೊಂಬಂದೆ. ಸೊ ಈ ಪ್ಯಾಂಟು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಜಸ್ಟ್ 400 ರುಪೀಸ್ಗೆ ನನಗೆ ಸಿಕ್ತು. ಸೊ ಶಾಪ್ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಶಾಪ್ ಡೀಟೇಲ್ಸ್ನ ಕಳಿಸ್ತೀನಿ. ಆ್ಯಂಡ್ ಇಷ್ಟ ಆಗಿತ್ತು ನನ್ನ ಒಂದು ಪರ್ಚೇಸಿಂಗ್. ಸೊ ತುಂಬ ದಿನ ಆದಮೇಲೆ ಹೋಗಿದ್ದೆ, ಹಾಗಾಗಿ ಏನೇನು ಬೇಕು ನೆಸೆಸಿಟಿ ಇರೋದನ್ನೇ ತೊಗೊಂಡೆ. ತುಂಬ ಏನು ತೊಗೊಂಡಿಲ್ಲ. ತುಂಬ ಆಲ್ಮೋಸ್ಟ್ 1 ಇಯರ್ ಆಗಿತ್ತು ನಾನು ಲಿಪ್ಸ್ಟಿಕ್ಕು ಎಲ್ಲ ಬೈ ಮಾಡಿ. ಸೊ ಹಾಗಾಗಿ ತೊಗೊಂಬಂದೆ. ಸೊ ಆಫರ್ ಕೂಡ ಇದ್ದಿದ್ದರಿಂದ 3 ಲಿಪ್ಸ್ಟಿಕ್ ತೊಗೊಂಡೆ. ಸೊ 3 ಲಿಪ್ಸ್ಟಿಕ್ ತೊಗೊಂಡಿದ್ದು ತುಂಬಾ ಯೂಸ್ಫುಲ್. ಬಿಕಾಸ್ ನಾನು ಡೈಲಿ ಹಾಕ್ಕೊಂಡೋದ್ರಿಂದ ಆಲ್ಮೋಸ್ಟ್ 1 ಇಯರ್ ಬರುತ್ತೆ ಅದು. ಆ್ಯಂಡ್ ನಿಮಗೆ ಯಾವುದೇ ಪ್ರಾಡಕ್ಟ್ದು ಲಿಂಕ್ ಅಲ್ಲ, ಶಾಪ್ ಡೀಟೇಲ್ಸ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಶಾಪ್ ಡೀಟೇಲ್ಸ್ನ ನಿಮಗೆ ಶೇರ್ ಮಾಡಿಕೊಡ್ತೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಯಾರೆಲ್ಲ ಜಯನಗರಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಸೊ ನಿಮಗೆ ಏನಾದರೂ ಶಾಪ್ ಡೀಟೇಲ್ಸ್ ಬೇಕಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಬಾಯ್.